ನಮಸ್ಕಾರ ಸ್ನೇಹಿತರೆ, ಜಿಸಿಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಆಲಿಸುವ ಧ್ಯಾನ ಮಾಡುತ್ತಿದ್ದೇವೆ. ಇಲ್ಲಿ ನಾವು ನಮ್ಮ ಗಮನವನ್ನು ನಮ್ಮ ಕಿವಿಗಳ ಮೇಲೆ ಇಟ್ಟು ನಮ್ಮ ಸುತ್ತಲೂ ಇರುವ ಧ್ವನಿಗಳನ್ನು ಆಲಿಸುವ ಮತ್ತು ಕೇಳಿಸಿಕೊಳ್ಳುವ ಧ್ಯಾನ ಮಾಡುತ್ತಿದ್ದೇವೆ. ಇದು ನಿಮ್ಮ ಕಿವಿಗಳ ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಕೇಳಿಸಿಕೊಳ್ಳುವ ಜಾಗ್ರತೆ ಮತ್ತು ಕಾನ್ಶಿಯಸ್ನೆಸ್ ಅನ್ನು ಜಾಸ್ತಿ ಸಹ ಮಾಡುತ್ತದೆ. ನಿಮಗೆ ಅತಿ ಸೂಕ್ಷ್ಮವಾದ ಶಬ್ದವು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ ಸಾಮರ್ಥ್ಯ ಇದೆ ಎನ್ನುವುದನ್ನು ನಿಮ್ಮ ಅರಿವಿಗೆ ತರುತ್ತದೆ. ಇದು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮತ್ತು ಕಿವಿಗಳ ಆರೋಗ್ಯಕ್ಕೆ ಉತ್ತಮವಾದ ಧ್ಯಾನವಾಗಿದೆ. ಸರಿ, ಈಗ ನಾನು ನಿಮ್ಮನ್ನು ಈ ಆಲಿಸುವ ಧ್ಯಾನದ ಅಭ್ಯಾಸಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈಗ ನಾವು ಸುಮಾರು 15 ನಿಮಿಷಗಳ ಕಾಲ ಉಸಿರಿನ ಮೇಲೆ ಗಮನ ಹರಿಸುತ್ತಾ ನಮ್ಮ ಸುತ್ತಲೂ ಇರುವ ಶಬ್ದ ಮತ್ತು ಧ್ವನಿಯನ್ನು ಆಲಿಸುವ ಧ್ಯಾನವನ್ನು ಅಭ್ಯಾಸ ಮಾಡೋಣ. ಈಗ ನೀವು ಸ್ವಲ್ಪ ಸಮಯವನ್ನು ನಿಮಗಾಗಿ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಲು ಈ ಸಮಯವನ್ನು ಬಳಸಿಕೊಳ್ಳಿ. ಮೊದಲು ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಬಹುದಾದ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳಿ. ಕುರ್ಚಿಯಲ್ಲಿ ಬೇಕಾದರೂ ಕುಳಿತುಕೊಳ್ಳಬಹುದು, ಅಥವಾ ನೆಲದ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿಕೊಂಡು, ಅಥವಾ ನಿಮಗೆ ಅನುಕೂಲಕರವಾಗುವ ಸ್ಥಳದಲ್ಲಿ ಕುಳಿತು ಎಲ್ಲಿ ಬೇಕಾದರೂ ಈ ಧ್ಯಾನವನ್ನು ನೀವು ಅಭ್ಯಾಸ ಮಾಡಬಹುದು. ಸುಖಾಸನದಲ್ಲಿ ಕುಳಿತುಕೊಂಡು, ಗೋಡೆಗೆ ಒರಗಿಕೊಂಡು ಅಥವಾ ಮಲಗಿಕೊಂಡು ಸಹ ಈ ಧ್ಯಾನವನ್ನು ನೀವು ಮಾಡಬಹುದು. ನಿಮಗೆ ಯಾವುದು ಅನುಕೂಲವಾಗುತ್ತದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ನಿಮ್ಮ ದೇಹವನ್ನು ಸಾಧ್ಯವಾದಷ್ಟು ನೆಟ್ಟಗೆ, ನೇರವಾಗಿ ಮತ್ತು ಸಡಿಲವಾಗಿ ಇಟ್ಟುಕೊಳ್ಳಿ. ನಿಮ್ಮ ಭುಜಗಳು ಸಡಿಲವಾಗಿ ಇರಲಿ. ಕುಳಿತು ಧ್ಯಾನ ಮಾಡುವುದಾದರೆ ನಿಮ್ಮ ಕೈಗಳನ್ನು ನಿಮ್ಮ ಕಾಲಿನ ಮೇಲೆ ಇಟ್ಟುಕೊಳ್ಳಿ, ಅಥವಾ ನಿಮಗೆ ಇಷ್ಟವಾಗುವ ಮುದ್ರೆ ಹಾಕಿಕೊಳ್ಳಿ. ಚಿನ್ ಮುದ್ರೆ, ಕುಶಾಸ್ ಮುದ್ರೆ, ಅಥವಾ ನಿಮಗೆ ಇಷ್ಟವಾದ ಮುದ್ರೆ. ಒಂದು ವೇಳೆ ಮಲಗಿಕೊಂಡು ಈ ಧ್ಯಾನ ಮಾಡುವುದಾದರೆ ನಿಮ್ಮ ಕೈಗಳನ್ನು ನಿಮ್ಮ ದೇಹದ ಪಕ್ಕದಲ್ಲಿ ಅಥವಾ ನಿಮ್ಮ ಹೊಟ್ಟೆಯ ಮೇಲೆ ಅಥವಾ ಎದೆಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಈ ಧ್ಯಾನ ಮಾಡುವ ಸಮಯದಲ್ಲಿ ಧ್ಯಾನ ಮುಗಿಯುವವರೆಗೂ ನಿಮ್ಮ ಕಣ್ಣುಗಳನ್ನು ತೆರೆಯದೆ, ಸಾಧ್ಯವಾದಷ್ಟು ಕದಲದೆ ಧ್ಯಾನವನ್ನು ಅಭ್ಯಾಸ ಮಾಡಲು ಪ್ರಯತ್ನ ಮಾಡಿ. ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ. ನಿಮ್ಮ ಗಮನವನ್ನು ಧ್ಯಾನದ ಮೇಲೆ ತನ್ನಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಮೇಲೆ ಮತ್ತು ಧ್ಯಾನದ ಮೇಲೆ ತಂದು ಕದಲದೆ ನಿಶ್ಚಲವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈಗ ನಾವು 3 ಬಾರಿ ದೀರ್ಘವಾದ ಉಸಿರಾಟ ಮಾಡೋಣ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ನಿಧಾನವಾಗಿ ಉಸಿರಾಡುತ್ತಾ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ತರಲು ಪ್ರಾರಂಭಿಸಿ. ಯಾವ ಪ್ರಯತ್ನವೂ ಮಾಡದೆ ಸಹಜವಾಗಿ ನಡೆಯುವ ಉಸಿರಾಟದ ಕ್ರಿಯೆಯನ್ನು ಗಮನಿಸಿ. ಉಸಿರು ಒಳಗೆ ಹೋಗುತ್ತಿದೆ, ಉಸಿರು ಹೊರಗೆ ಬರುತ್ತಿದೆ. ಉಸಿರಾಟವನ್ನು ಬಲವಂತವಾಗಿ ಬದಲಾಯಿಸಲು ಪ್ರಯತ್ನಿಸಬೇಡಿ. ಸಹಜವಾದ, ಸ್ವಾಭಾವಿಕವಾದ ಉಸಿರಾಟ ಮಾಡುತ್ತಾ, ಉಸಿರಾಟ ಸ್ವಾಭಾವಿಕವಾಗಿ ಹೇಗೆ ನಡೆಯುತ್ತದೆಯೋ ಅದನ್ನು ಮಾತ್ರ ನೀವು ಗಮನಿಸಿ. ನೀವು ಬಯಸಿದರೆ ನಿಮ್ಮ ಉಸಿರಾಟಕ್ಕೆ ಹೊಟ್ಟೆಯ ಭಾಗದಲ್ಲಿ ಆಗುವ ಏರಿಳಿತ ಅಥವಾ ಚಲನೆಯನ್ನು ಗಮನಿಸಬಹುದು.
ಉಸಿರು ಒಳಗೆ ಹೋಗುವಾಗ ಹೊಟ್ಟೆ ಸ್ವಲ್ಪ ಏರುತ್ತದೆ. ಉಸಿರು ಹೊರಗೆ ಬಿಡುವಾಗ ಹೊಟ್ಟೆ ನಿಧಾನವಾಗಿ ಇಳಿಯುತ್ತದೆ. ಅಥವಾ ಮೂಗಿನ ತುದಿಯಲ್ಲಿ ನಿಮ್ಮ ಉಸಿರು ಹೊರಗೆ ಮತ್ತು ಒಳಗೆ ಹೋಗುವ ಆ ಉಸಿರು ನಿಮ್ಮ ಮೂಗಿನ ತುದಿಯಲ್ಲಿ ತಾಗುವ ಅನುಭವವನ್ನು ಸಹ ನೀವು ಗಮನಿಸಬಹುದು. ಉಸಿರು ಒಳಗೆ ಹೋಗುವುದು ಮತ್ತು ಹೊರಗೆ ಬರುವುದು, ಆ ಉಸಿರಾಟದ ಸಂಪೂರ್ಣ ಕ್ರಿಯೆಯನ್ನು ಗಮನಿಸಿ. ಉಸಿರಾಟದ ಸಂಪೂರ್ಣ ಚಕ್ರವನ್ನು ಗಮನಿಸುವ ಪ್ರಯತ್ನ ಮಾಡಿ ಮಿತ್ರರೇ. ನಿಮ್ಮ ಗಮನ ಉಸಿರಿನ ಮೇಲೆ ಇರಲಿ. ಈ ಅಭ್ಯಾಸದಲ್ಲಿ ನಾವು ನಮ್ಮ ಸುತ್ತಲೂ ಇರುವ ಧ್ವನಿಯನ್ನು ಗಮನಿಸುವ ಧ್ಯಾನ ಮಾಡುತ್ತಿದ್ದೇವೆ. ನಿಮ್ಮ ಗಮನವನ್ನು ಕೇಳುವ ಇಂದ್ರಿಯಗಳತ್ತ ತೆಗೆದುಕೊಂಡು ಬನ್ನಿ, ಎಂದರೆ ನಿಮ್ಮ ಗಮನ ನಿಮ್ಮ ಕಿವಿಗಳ ಮೇಲೆ ತೆಗೆದುಕೊಂಡು ಬನ್ನಿ. ನಿಮ್ಮ ಸುತ್ತಲಿನ ಎಲ್ಲ ಧ್ವನಿ ಶಬ್ದಗಳನ್ನು ಗಮನಿಸಿ. ನನ್ನ ಧ್ವನಿ ಮತ್ತು ನಿಮ್ಮ ಪರಿಸರದಲ್ಲಿ ಇರುವ ಇತರೆ ಶಬ್ದಗಳನ್ನು ಗಮನಿಸಿ. ನಿಮ್ಮ ಸುತ್ತಲಿನ ಧ್ವನಿಗಳು ಯಾವುವೇ ಆಗಿರಲಿ, ಅವುಗಳನ್ನು ಒಂದು ಸಂಗೀತ ಕಾರ್ಯಕ್ರಮವನ್ನು ಕೇಳುವಂತೆ ಕೇಳಿಸಿಕೊಳ್ಳಿ. ಧ್ವನಿಯ ವಿವಿಧ ನೋಟಗಳನ್ನು ಗುರುತಿಸಿ ಮತ್ತು ಆ ಧ್ವನಿಗಳು ಪರಸ್ಪರ ಹೇಗೆ ಬೆರೆತು ಹೋಗುತ್ತವೆ ಎಂಬುದನ್ನು ಗಮನಿಸಿ. ನೀವು ಕೇಳಿಸಿಕೊಳ್ಳುವ ಧ್ವನಿಗಳಿಗೆ ಯಾವುದೇ ಹೆಸರನ್ನು ಕೊಡಬೇಡಿ. ಅವು ಎಲ್ಲಿಂದ ಬರುತ್ತಿವೆ ಎಂದು ಗುರುತಿಸಲು ಹೋಗಬೇಡಿ. ನೀವು ಕೇವಲ ಕೇಳಿಸಿಕೊಳ್ಳುತ್ತಿರುವ ಧ್ವನಿಗಳ ಅನುಭವಾತ್ಮಕ ಗುಣವನ್ನು ಮಾತ್ರ ಸ್ವೀಕರಿಸಿ. ಎಲ್ಲವೂ ಸಂಗೀತದಂತೆ ಕೇಳಿಸಿಕೊಳ್ಳಿ. ನಿರಂತರವಾಗಿವೆ ಎಂದು ಕಾಣುವ ಧ್ವನಿಗಳು ಹೇಗೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತವೆ ಎಂಬುದನ್ನು ಗಮನಿಸಿ. ಯಾವುದೂ ಸ್ಥಿರವಾಗಿಲ್ಲ, ಧ್ವನಿ ಮತ್ತು ಶಬ್ದಗಳೂ ಸಹ. ನಿಮ್ಮ ಕಿವಿಗಳಿಗೆ ತಲುಪುವ ಧ್ವನಿಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಮತ್ತು ಕುತೂಹಲವನ್ನು ತಂದುಕೊಂಡು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಲು ಪ್ರಯತ್ನಿಸಿ.
ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಅಲೆಯಲು ಪ್ರಾರಂಭಿಸಿದರೆ ಅಥವಾ ಆಲೋಚನೆಗಳ ಸರಣಿಯಲ್ಲಿ ಸಿಲುಕಿಕೊಂಡರೆ, ನೀವು ಕೇಳಿಸಿಕೊಳ್ಳುವ ಅನುಭವದಿಂದ ದೂರವಾಗಿರುವುದನ್ನು ಗುರುತಿಸಿ ತಕ್ಷಣ ಸೌಮ್ಯವಾಗಿ ನಿಮ್ಮ ಗಮನವನ್ನು ಮತ್ತೆ ಸುತ್ತಲಿನ ಧ್ವನಿಗಳತ್ತ ತೆಗೆದುಕೊಂಡು ಬನ್ನಿ. ನೀವು ಧ್ವನಿಗಳ ಹಿಂದೆ ಹೋಗುವ ಅಥವಾ ಅವನ್ನು ಹಿಡಿಯಲು ಹೋಗದೆ ಅವನ್ನು ಕೇವಲ ಗಮನಿಸಿ ಮತ್ತು ಆಲಿಸಿ. ಧ್ವನಿ ಮತ್ತು ಸುತ್ತಲೂ ಇರುವ ಶಬ್ದಗಳ ಮೇಲೆ ನಿಮ್ಮ ಜಾಗ್ರತೆ ಇರಲಿ. ಸುತ್ತಲಿನ ಎಲ್ಲ ಧ್ವನಿಗಳು ನಿಮ್ಮತ್ತ ಬರಲು ಅವುಗಳಿಗೆ ಅವಕಾಶ ನೀಡಿ. ಕಾಲಕ್ರಮೇಣ ಅವುಗಳಿಗೆ ಗಮನ ಕೊಟ್ಟಾಗ ಸ್ಥಿರವಾಗಿವೆ ಎಂದು ಕಾಣುವ ಧ್ವನಿಗಳೂ ಸಹ ಬದಲಾಗುತ್ತವೆ ಎಂಬುದನ್ನು ಗಮನಿಸಿ. ನಾವು ಧ್ವನಿಯಲ್ಲಿ ಇರುವ ವಿಭಿನ್ನ ಅಂಶಗಳನ್ನು ಇಲ್ಲಿ ಗಮನಿಸುತ್ತಿದ್ದೇವೆ. ನಿಮ್ಮ ಸುತ್ತಲಿನ ಪ್ರದೇಶದಲ್ಲಿ ಅಷ್ಟೇ ಅಲ್ಲದೆ ದೂರದಲ್ಲಿ ಸಂಭವಿಸುತ್ತಿರುವ ಯಾವುದಾದರೂ ಧ್ವನಿ ಅಥವಾ ಶಬ್ದಗಳು ಕೇಳಿಸಿಕೊಳ್ಳಲು ಸಾಧ್ಯವೇ ಎಂದು ಗಮನಿಸಿ. ವಾಹನ, ಯಂತ್ರ, ಪ್ರಾಣಿ, ಪಕ್ಷಿ, ಮಕ್ಕಳ ಧ್ವನಿ, ಹೀಗೆ ನಿಮ್ಮ ಕಿವಿಗಳಿಗೆ ಬರುತ್ತಿರುವ ಎಲ್ಲ ವಿಧವಾದ ಧ್ವನಿಗಳನ್ನು ಗಮನಿಸಿ. ನಿಮಗೆ ಒಂದು ವೇಳೆ ಕೆಲವು ಧ್ವನಿಗಳು ಕೇಳಿಸದೇ ಇದ್ದರೆ ಚಿಂತೆ ಇಲ್ಲ. ಇಲ್ಲಿ ನಾವು ನಮಗೆ ಕೇಳಿಸುವ ಧ್ವನಿಯ ಮೇಲೆ ಮಾತ್ರ ಗಮನ ಹರಿಸುವ ಅಭ್ಯಾಸ ಮಾಡುತ್ತಿದ್ದೇವೆ. ಈಗ ನಿಮ್ಮ ಗಮನವನ್ನು ನಿಮ್ಮ ಸುತ್ತಲೂ ಇರುವ ಪ್ರದೇಶಕ್ಕೆ ತೆಗೆದುಕೊಂಡು ಬನ್ನಿ. ಗಡಿಯಾರದ ಮುಳ್ಳಿನ ಶಬ್ದ, ಉಸಿರಾಟದ ಶಬ್ದ, ಇತರೆ ಯಾವುದೇ ಶಬ್ದವನ್ನು ನೀವು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಲು ಸಾಧ್ಯವೇ ಎಂದು ಗಮನಿಸಿ. ಬಲವಂತ ಬೇಡ, ಕೇವಲ ಆಲಿಸಿ ಅಷ್ಟೇ. ನಿಮ್ಮ ದೇಹದಲ್ಲಿ ನಡೆಯುವ ಹೃದಯ ಮತ್ತು ರಕ್ತ ಸಂಚಾರದ ಶಬ್ದವನ್ನು ಕೇಳಿಸಿಕೊಳ್ಳಲು ಸಾಧ್ಯವೇ ಎಂದು ಗಮನಿಸಿ. ಈಗ ನಾವು ಈ ಆಲಿಸುವ ಧ್ಯಾನದ ಅಭ್ಯಾಸವನ್ನು ಮುಗಿಸುವ ಮುನ್ನ 1 ಗಂಟೆಯ ಶಬ್ದ ಬರುತ್ತದೆ. ಆ ಗಂಟೆಯ ಶಬ್ದವನ್ನು ಅತ್ಯಂತ ಗಮನವಿಟ್ಟು ಕೇಳಿಸಿಕೊಳ್ಳಿ. ಅದು ಆರಂಭವಾಗುವ ಕ್ಷಣದಿಂದ ಹಿಡಿದು ಅದು ನಿಧಾನವಾಗಿ ಸಣ್ಣ ಧ್ವನಿಯಾಗಿ ಸಂಪೂರ್ಣವಾಗಿ ಕೇಳಿಸದ ಸ್ಥಿತಿಗೆ ಹೋಗುವವರೆಗೂ
ಆ ಧ್ವನಿಯನ್ನು ಗಮನಿಸಿ. ಗಂಟೆಯ ಶಬ್ದ ಕಡಿಮೆಯಾದ ನಂತರವೂ ನೀವು ಈ ಅಭ್ಯಾಸವನ್ನು ಮುಂದುವರಿಸಲು ಇಚ್ಛಿಸಿದರೆ ಮುಂದುವರಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಮತ್ತೆ ನಿಮ್ಮ ದೇಹದ ಕಡೆಗೆ ತರಲು ಪ್ರಾರಂಭಿಸಿ. ನಿಧಾನವಾಗಿ ನಿಮ್ಮ ಕೈ ಮತ್ತು ಕಾಲ್ ಬೆರಳುಗಳನ್ನು ಕದಲಿಸಿ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಂಡು ಈಗ ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಸ್ನೇಹಿತರೆ, ಆರೋಗ್ಯ ಧ್ಯಾನ, ಚಕ್ರಗಳ ಧ್ಯಾನ ಅಥವಾ ಸಂಕಲ್ಪ ಧ್ಯಾನ ಮಾಡಲು ಇಚ್ಛೆ ಇದ್ದರೆ ಆ ಧ್ಯಾನದ ವಿಡಿಯೋಗಳನ್ನು ನನ್ನ ಚಾನೆಲ್ನಲ್ಲಿ ಹುಡುಕಿ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿರುತ್ತೇನೆ. ಅವುಗಳನ್ನು ಬಳಸಿ ಅಭ್ಯಾಸ ಮಾಡಿ. ಆಧ್ಯಾತ್ಮ, ಧ್ಯಾನ, ಆರೋಗ್ಯ, ಜೀವನಕ್ಕೆ ಸಂಬಂಧಿಸಿದ ವಿಷಯಗಳ ಹಲವಾರು ವಿಡಿಯೋ ಮತ್ತು ಪೋಸ್ಟ್ಗಳನ್ನು ನೀವು ನೋಡಲು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹುಡುಕಿ. ಅವುಗಳಲ್ಲಿ ಇಷ್ಟವಾದ ವಿಡಿಯೋ ಅಥವಾ ಪೋಸ್ಟ್ಗಳನ್ನು ನಿಮ್ಮ ಆಪ್ತರು ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಸೂಚನೆ: ಧ್ಯಾನ ನಿಮಗೆ ಚೆನ್ನಾಗಿ ಸಿದ್ಧಿಸಲು ನಿಮಗೆ ಇಷ್ಟವಾಗುವ ಯಾವುದಾದರೂ ಒಂದು ಅಥವಾ ಕೆಲವು ಧ್ಯಾನದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಂಡು 41 ದಿನಗಳ ಕಾಲ ದಿನಕ್ಕೆ 1 ಅಥವಾ 2 ಬಾರಿ ಅಭ್ಯಾಸ ಮಾಡಿದರೆ ಒಳ್ಳೆಯದು. ಧ್ಯಾನ ಮಾಡುವ ಪದ್ಧತಿ, ಧ್ಯಾನದ ಹಂತಗಳು ಮತ್ತು ಧ್ಯಾನದ ಇತರೆ ವಿಷಯಗಳಿಗೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕುಗಳನ್ನು ಅನುಸರಿಸಿ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.